ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭೆ ಪರಿಷತ್ ಚುನಾವಣೆ ವೇಳೆ ಕಾಂಗ್ರೆಸ್ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ. ಸಚಿವರಿಗೆ ಡಿಸಿಎಂ ಡಿಕೆಶಿ ವಿಶೇಷ ಔತಣಕೂಟ ಆಯೋಜನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಡಿನ್ನರ್ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಸಿಎಂ ಡಿಸಿಎಂ ಮತ್ತು ಸಚಿವರ ಡಿನ್ನರ್ ಮೀಟಿಂಗ್ ಇನ್ಸೈಡ್ ಸುದ್ದಿ. ಶಿಕ್ಷಕರ ಮತ್ತು ಪದವೀಧರರ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿಗಳ ಗೆಲುವಿಗೆ ತಂತ್ರ ಹೆಣೆಯಲಾಗ್ತಾ ಇದೆ. ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಗೆಲುವಿನ ಟಾಸ್ಕ್ ಕೊಟ್ಟಿದ್ದಾರೆ. ಏನಿಲ್ಲ, ಸಾಯಂಕಾಲ ನಮ್ಮದು ಒಂದು ಸ್ಮಾಲ್ ಡಿನ್ನರ್ ಇಟ್ಕೊಂಡಿದ್ದೀವಿ ಅಷ್ಟೇ. ಈಗ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ. ಆಮೇಲೆ ಎರಡನೇದು ನಾವು ಎಲೆಕ್ಷನ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಎರಡನೇದು. ಮೂರನೇದು ಇನ್ನು ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಇದೆ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಕ್ಕೆ ಸಾಂಪ್ರದಾಯಿಕವಾಗಿ ಚುನಾವಣೆ ಮುಂಚೆ ಜವಾಬ್ದಾರಿ ಹಂಚಿದ್ರಿ ಸಚಿವರಿಗೆ. 1 ವರ್ಷ ಆಗಿದೆ, ಅದಕ್ಕೆ ಕರೆದ್ರೆ ಅಷ್ಟು. ಅದ್ರಾಗ ಏನು ವಿಶೇಷ ಏನಿಲ್ಲ. 1 ವರ್ಷ ಪೂರೈಸಿದ್ದೇವೆ. 2ನೇ ವರ್ಷದಲ್ಲಿ ಪದಾರ್ಪಣೆ ಅದಕ್ಕೆ ಕರೆದಿರ್ಬೇಕಂತ ನನ್ನ ಅನಿಸಿಕೆ. ಯಾಕಂದ್ರೆ ನನಗೂ ಹೇಳಿದ್ದಾರೆ ಬರ್ಲಿಕ್ಕೆ, ಮಂತ್ರಿಗಳಿಗೆ ಹೋಗ್ತಾ ಇದ್ವಿ ಅಷ್ಟಂತ ನಮ್ಮ ಊಹೆಯಾರೆ. ಅದಕ್ಕೆ ಕರೆದಾರಂತ ಅದಕ್ಕೆ ಹೋಗ್ತಾ ಇದ್ದೀವಿ. 18 ಚರ್ಚೆ ನಡೀತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ, CM ಮಟ್ಟದಲ್ಲಿ ನಡೀತಾ ಇದ್ದಾರೆ. ಆಕಾಂಕ್ಷಿಗಳು ಭಾಳ ಇದ್ದಾರೆ. ಚರ್ಚೆ ನಡೀತಾ ಇದೆ. ಅಂತಿಮವಾಗಿ 7 ಜನ ಯಾರಿಗೆ ಹೈಕ್ ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ. ಅದು ಯಾವಾಗ ಯಾರು ಹೇಳಿಲ್ಲ, ಬಂದಿಲ್ಲ, ಅದು ಬರೋದಿಲ್ಲ. ಯಾಕಂದ್ರೆ ಅದು ಯಾವುದೇ ಸರ್ಕಾರದಲ್ಲಿ ಅದೇನು ಮಾಡಲಿಕ್ಕಾಗಿಲ್ಲ, ಮಾಡಿಲ್ಲ. ಒಂದೇ ಸಲ ಯಾವಾಗ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟಿದ್ರು, ಇಡೀ ಸರ್ಕಾರ ಅದು ಒಂದೇ ಸಾರಿ ಏನೋ 85ರಲ್ಲಿ ಆಗಿತ್ತು. 83ನೇ 80. ಬಹಳಷ್ಟು ಸಚಿವರಿಗೆ ನೀವು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ರಿ. ನೀವು ಮತ್ತೆ ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ, ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಸರ್, ಸಚಿವರುಗಳ ಈ ಬಾರಿ ಏನಾದ್ರು ನೀವು ಅಂಕಿ ಅಂಶಗಳು ಸರಿಯಾಗಿ ಬರ್ದೇ ಇದ್ರೆ ಸಂಪುಟ ಪ್ರಶಾಂತ್, ಪರಿಷತ್ತಿಗೂ ಕೂಡ ಲೋಕಸಭೆ ಮಾದರಿಯಲ್ಲಿಯೇ ಕೆಲಸ ಮಾಡಿ ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಸಚಿವರಿಗೆ. ನೋಡಿ, ದಟ್ ಈಸ್ ಸಹಜ. ಸರ್ಕಾರ ಇದ್ದಾಗ ನೀವು ಎಲ್ಲ ಚುನಾವಣೆಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಪುಟ್ಟಣ್ಣ ಅವರ ಚುನಾವಣೆಯನ್ನು ಕಾಂಗ್ರೆಸ್ ಗೆದ್ದು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ಬೋದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಕೆಲವೊಬ್ರು ಹೇಳ್ತಾರೆ 10 ಸೀಟ್ವರೆಗೆ. ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಗಳು ಹೇಳ್ತಾ ಇವೆ ನಾವು 14-15 ತಲುಪ್ತೀವಿ ಅಂತಕ್ಕಂಥದ್ದು. ಜೂನ್ 4ಕ್ಕೆ ಗೊತ್ತಾಗತ್ತೆ. ಈಗ ಪರಿಷತ್ನ ಚುನಾವಣೆಗಳು ಬರ್ತಾ ಇವೆ. ನಂತರ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಹೋಗೋ ಚುನಾವಣೆಗಳು ಬರ್ತವೆ. ನನಗನ್ಸುತ್ತಿದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ದಿಸ್ ಆರ್ ಆಲ್ ರೂಟೀನ್ ಇಲೆಕ್ಷನ್ಸ್ ಫಾರ್ ಎನಿ ಗೌರ್ಮೆಂಟ್ ಹ್ಯಾಸ್ ಟು ಫೇಸ್ ಇಟ್. ಬಟ್ ಇದೆಲ್ಲಕ್ಕಿಂತ ಮುಖ್ಯವಾಗಿ ಗಮನ ಅಥವಾ ಫೋಕಸ್ ಇರತಕ್ಕಂಥದ್ದು ವಿಧಾನ ಪರಿಷತ್ತಿಗೆ, ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಯಾರನ್ನು ಕಾಂಗ್ರೆಸ್ ಆಯ್ಕೆ ಮಾಡುತ್ತೆ. ಅಲ್ಲಿ DK ಶಿವಕುಮಾರ್ ಕೈ ಮೇಲಾಗತ್ತಾ, ಸಿದ್ದರಾಮಯ್ಯ ಕೈ ಮೇಲಾಗತ್ತಾ, ಖರ್ಗೆ ಅವ್ರ ಕೈ ಮೇಲಾಗತ್ತಾ, ಅಥವಾ 7 ಸೀಟಿವೆ 2-2-2 ಹಂಚಿಕೆ ಆಗುತ್ತಾ, ದಟ್ ಈಸ್ ಆದರೆ ಅದನ್ನು ತುಂಬ ಕುತೂಹಲದಿಂದ ಗಮನಿಸಲಾಗತ್ತೆ. ಎರಡನೇ ಪ್ರಮುಖವಾಗಿರ್ತಕ್ಕಂಥ ಸಂಗತಿ ನೋಡಿ, DK ಶಿವಕುಮಾರ್ ಎಲ್ಲ ಹಿರಿಯ ಸಚಿವರನ್ನು ಮನೆಗೆ ಡಿನ್ನರ್ಗೆ ಆಹ್ವಾನಿಸಿರ್ತಕ್ಕಂಥದ್ದು ನನಗನ್ಸುತ್ತೊಂದು ಲಾರ್ಜರ್ ಪಿಕ್ಚರ್ನಲ್ಲಿ ನೋಡಿದಾಗ. ಈಗ ಒಳಗಡೆ DK ಶಿವಕುಮಾರ್ ವಿಧಾನ ಪರಿಷತ್ತಿನ ಬಗ್ಗೆ ಚರ್ಚೆ ಮಾಡಿರ್ಬೋದು, ಬೇರೆ ಚರ್ಚೆಗಳು ನಡೆದಿರ್ಬೋದು. ಲಾರ್ಜರ್ ಪಿಕ್ಚರನ್ನು ನೋಡಿದಾಗ DK ಶಿವಕುಮಾರ್ ಹಿರಿಯ ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಭಾಳ ಮುಖ್ಯ ಇರ್ತಕ್ಕಂಥದ್ದೇನು ಮುಂದಿನ 1 ವರ್ಷದಲ್ಲಿ ಭವನ ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ, ಸಿದ್ದರಾಮಯ್ಯನವರನ್ನು ಬದಲಿಸಿ DK ಶಿವಕುಮಾರ್ ತರಲಿಕ್ಕೆ ಹೋದಾಗ ಸಿದ್ದರಾಮಯ್ಯನವರು ಸುಮ್ಮನಿರ್ತಾರ. ಅವರು ಸುಮ್ಮನಿದ್ರು ಅವರ ಬೆಂಬಲಿಗ ಶಾಸಕರೇನಿದ್ದಾರೆ ಅವರು DK ಶಿವಕುಮಾರನ್ನ ನಾಯಕರಾಗಿ ಒಪ್ಕೊಳ್ತಾರ. ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಬದಲಿಸುವ ಆತುರತೆಯನ್ನು ಹೈಕಮಾಂಡ್ ತೋರದೇ ಇದ್ದಲ್ಲಿ DK ಶಿವಕುಮಾರ್ ಏನು ಮಾಡ್ತಾರೆ? ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ನೆಕ್ಸ್ಟ್ ಪಾಲಿಟಿಕ್ಸ್ ಆಫ್ ಕರ್ನಾಟಕ. ಬರೀ ಕಾಂಗ್ರೆಸ್ನ ರಾಜಕಾರಣದ ದೃಷ್ಟಿಯಿಂದ ಅಲ್ಲ, ಕರ್ನಾಟಕದ ಎಲ್ಲ ರಾಜಕಾರಣದ ದೃಷ್ಟಿಯಿಂದ ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಈಗ ನನಗಿರ್ತಕ್ಕಂಥ ಕುತೂಹಲ ಒಬ್ಬ ಪೊಲಿಟಿಕಲ್ ರಿಪೋರ್ಟರ್ ಆಗಿ ಇದು ಹೇಗೆ ರಿವಾಲ್ವ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಜೂನ್ 4ರ ಫಲಿತಾಂಶದ ಕಾತರತೆ ಅತಿ ಹೆಚ್ಚು ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಯಾಕಂದರೆ ಫಲಿತಾಂಶ ಏನು ಬರುತ್ತೆ, ಕರ್ನಾಟಕದಲ್ಲಿ ಏನು ಬರುತ್ತೆ ಇಂಪಾರ್ಟೆಂಟ್, ರಾಷ್ಟ್ರ ಮಟ್ಟದಲ್ಲಿ ಏನು ಬರುತ್ತೆ ಇಂಪಾರ್ಟೆಂಟ್, ದಿಲ್ಲಿಯಲ್ಲಿ ಸರ್ಕಾರ ಮೋದಿಯವ್ರದ್ದೇ ಕಂಟಿನ್ಯೂ ಆಗುತ್ತಾ, ಅಥವಾ ಮೋದಿ ಸ್ವಲ್ಪ ವೀಕ್ ಆಗಿ ಅದು ಕಂಟಿನ್ಯೂ ಆಗುತ್ತಾ, ಅಥವಾ ಮೋದಿ ಬಿಟ್ಟು ಬೇರೆ ಫಾರ್ಮೇಷನ್ ಬರುತ್ತಾ? ನಾನೆಲ್ಲ ಹೇಳ್ತಿದ್ದೆ. ಯಾಕಂದರೆ
ಚುನಾವಣೆಯ ಫಲಿತಾಂಶ ಬರುವವರೆಗೂ ಕೂಡ ನೀವೆಲ್ಲ ಆಯಾಮಗಳಿಂದ ನಾವು ಚರ್ಚೆ ಮಾಡೋಣ. ಆಗ ಅದು ಕರ್ನಾಟಕದ ಪೊಲಿಟಿಕ್ಸ್ ಮೇಲೆ ಏನು ಪರಿಣಾಮ ಬೀರುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ವಿಧಾನ ಪರಿಷತ್ತಿನ ಚುನಾವಣೆಗಳು ಬರ್ತವೆ, ನಾಳೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತವೆ. ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಡಿ ಕೆ ಶಿವಕುಮಾರ್ ಅವಧಿ ಮುಕ್ತಾಯ ಆಗುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಹೊಸ ಅಧ್ಯಕ್ಷರ ನೇತೃತ್ವದಲ್ಲಿ ಕಾಂಗ್ರೆಸ್ ಎದುರಿಸುತ್ತಾ, ಅದಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾರಾ? ನನಗನ್ನಿಸುವ ಪ್ರಕಾರ ಡಿ ಕೆ ಶಿವಕುಮಾರ್ಗೆ ಜೀವನದ ಮಹದಾಸೆ, ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ, ಅದು ಬರೀ ಡಿ ಕೆ ಶಿವಕುಮಾರ್ ಅಷ್ಟೇ ಯಾಕೆ, ಮಹದಾಸೆ ಏನು, ಕರ್ನಾಟಕದ ಮುಖ್ಯಮಂತ್ರಿ, ಕರ್ನಾಟಕದ ಆಯಾ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಕೇಂದ್ರ ಮಂತ್ರಿಗಿಂತ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಇಚ್ಛೆ ಭಾಳ ಇರುತ್ತೆ. ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ನನಗೊಂದು ಅವಕಾಶ ಹತ್ರ ಬರ್ತಾ ಇದೆ, ಬಟ್ ಇದೊಂದು ಕೊನೆಗೆ ಮ್ಯೂಸಿಕಲ್ ಚೇರ್ ರೀತಿ ಪರಿವರ್ತಿತ ಆಗುತ್ತೆ. ಎಲ್ಲರೂ ಸುತ್ತಾ ಇರ್ತಾರೆ, ಮ್ಯೂಸಿಕ್ ಬಂದು ಯಾವಾಗತ್ತೆ, ಯಾರು ಕುರ್ಚಿ ಸಿಗುತ್ತೆ, ಯಾರು ತಪ್ಪಿಸ್ಕೊಳ್ತಾರೆ, ಇದು ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ನೀವು ಕರ್ನಾಟಕದ ರಾಜಕಾರಣವನ್ನು ಮುಂದಿನ 1 ವರ್ಷದಲ್ಲಿ 1 ವರ್ಷಗಳ ಕಾಲ ನೋಡಬೇಕು ಅಂತ ಅನ್ಸುತ್ತೆ. ಪ್ರಶಾಂತ್, ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೋದ ರೀತಿ ಕಮೆಂಡಬಲ್, ಅದು ಇಬ್ರು ಒಗ್ಗಟ್ಟಾಗಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರದೆ, ಸಮಸ್ಯೆ ಆಗದೆ. ಬಟ್ ಆಫ್ಟರ್ ದಿಸ್ ಏನು ಅನ್ನೋದು ಪ್ರಶ್ನೆ ಆಗತ್ತೆ. ಅಂದರೆ ಒಂದಷ್ಟು ಡೆವಲಪ್ಮೆಂಟ್ಸ್ ನೋಡೋದಕ್ಕೆ ಸಿಗುತ್ತಾ ಅಂತ ಕಾಂಗ್ರೆಸ್ನಲ್ಲಿ? ನೋಡಿ, ಬಿ ಜೆ ಪಿ ಯಾಕೆ ಯಡಿಯೂರಪ್ಪನವ್ರನ್ನ ಪಾರ್ಲಿಮೆಂಟ್ರಿ ಬೋರ್ಡ್ ಸದಸ್ಯರನ್ನಾಗಿ ಮಾಡ್ತು? ಟು ಕಂಟ್ರೋಲ್ ದ ಡ್ಯಾಮೇಜ್. ಕಾಂಗ್ರೆಸ್ನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕಳೆದ 1 ವರ್ಷದಿಂದ ಸಿದ್ದರಾಮಯ್ಯನವರ ಜೊತೆ ಅನೇಕರು ಏನು ಅಂದ್ಕೊಂಡಿದ್ರು ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಫೈಟ್ ನಡೆದುಬಿಡುತ್ತೆ ದಿನವೂ. ಅದು ಪರೋಕ್ಷವಾಗಿ ನಡೀತಾ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಹಾದಿ ಬೀದಿ ರಂಪಾಟ ಮಾಡ್ಕೊಳ್ತಾ ಇಲ್ಲ. ಬಿ ಜೆ ಪಿಯಲ್ಲಿ ಹಾದಿ ಬೀದಿ ರಂಪಾಟ ಹೌದು. ಯಾಕೆಂದರೆ ಇಬ್ಬರು ಸೀಸನ್ಡ್ ಇದ್ದಾರೆ, ಇಬ್ಬರು ನನಗನ್ಸುತ್ತೆ ಇಬ್ಬರು ಮೈಂಡ್ ಗೇಮ್ಗಳನ್ನು ಆಡ್ತಾ ಇದ್ದಾರೆ. ಆ ಮೈಂಡ್ ಗೇಮ್ನಲ್ಲಿ ಮುಂದೇನಾಗತ್ತೆ ಅನ್ನೋದಕ್ಕೆ ಜೂನ್ 4ರ ಫಲಿತಾಂಶ ಭಾಳ ಮುಖ್ಯ. ಈ ಡಿನ್ನರ್ ಮೀಟಿಂಗ್ಗಳು, ಈ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಶಾಸಕರ ಜೊತೆ ಒಂದು ರೀತಿಯಾಗಿರ್ತಕ್ಕಂಥ ಚಿಕ್ಕ ಸಭೆಗಳು, ಇವೆಲ್ಲವೂ ಕೂಡ ಫ್ಯೂಚರ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಇದೆ. ನೋಡಿ, ಕರ್ನಾಟಕದಲ್ಲಿ ನೀವು ಯಾವಾಗ ಈ ರೀತಿಯ ಅಧಿಕಾರ ಹಸ್ತಾಂತರದ ಚರ್ಚೆ ನಡೆದಿದೆಯೋ ಆಗಾಗ ಆ ಪಕ್ಷಕ್ಕೆ ಹಾನಿಯಾಗಿದೆ. ನೀವು ತೆಗೆದುಕೊಳ್ಳಿ, ಯಾವಾಗಿಂದ ನಿಜಲಿಂಗಪ್ಪನವರನ್ನು ಕಾಂಗ್ರೆಸ್ ಅಥವಾ ನಿಜಲಿಂಗಪ್ಪ ಇಂದಿರಾ ಗಾಂಧಿಯವ್ರನ್ನ ಉಚ್ಚಾಟನೆ ಮಾಡಿದ ಸಂದರ್ಭದಿಂದ ತೆಗೆದುಕೊಳ್ತಾ ಬನ್ನಿ. ರಾಮಕೃಷ್ಣ ಹೆಗಡೆ ಹೋದರು, ಬೊಮ್ಮಾಯಿ ಬಂದರು, ಸರ್ಕಾರ ಹೋಯಿತು. ವೀರೇಂದ್ರ ಪಾಟೀಲ್ರು ಬಂದರು, ಅವರು ಹೋದರು. ಬಂಗಾರಪ್ಪ ಬಂದರು, ಅವರೂ ಹೋದರು. ವೀರಪ್ಪ ಮೊಯ್ಲಿಗೆ ಬಂತು, ಸರ್ಕಾರ ಹೋಯಿತು. ನಂತರ ದೇವೇಗೌಡರು ಬಂದರು, ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹೋದರು. ದೇವೇಗೌಡರಿಗೂ ಜೆ.ಎಚ್. ಪಟೇಲ್ ಹೆಗಡೆ ಕಿತ್ತಾಟ ಚಲೋ ಆಯಿತು, ಸರ್ಕಾರ ಹೋಯಿತು. ಕೃಷ್ಣ 5 ವರ್ಷಗಳ ಕಾಲ ಇತ್ತು, 5 ವರ್ಷದ ನಂತರ ಸರ್ಕಾರ ಹೋಯಿತು. ನಂತರ ಧರ್ಮಸಿಂಗ್ ಬಂದರು, ಅದೆಲ್ಲ ಬಿಡಿ. ಯಡಿಯೂರಪ್ಪನವ್ರದೇ ತೆಗೆದುಕೊಳ್ಳಿ, 2008ರಲ್ಲಿ ಬಂದರು. 11ರಲ್ಲಿ ಲೋಕಾಯುಕ್ತ ಪ್ರಕರಣದ ಮೇಲೆ ಅವರನ್ನು ತೆಗಿಲಾಯಿತು. ಸದಾನಂದ ಗೌಡರು ಬಂದರು, ಜಗದೀಶ್ ಶೆಟ್ಟರು ಬಂದರು, ಸರ್ಕಾರ ಹೋಯಿತು. ಸಿದ್ದರಾಮಯ್ಯ 5 ವರ್ಷ ಇದ್ದರು. ಮತ್ತೆ ನೀವು ಯಡಿಯೂರಪ್ಪ ಬಂದರು 19ರಲ್ಲಿ, 21ಕ್ಕೆ ಅವರನ್ನು ತೆಗಿಲಾಯಿತು. ಬೊಮ್ಮಾಯಿ ಬಂದರು, ಸರ್ಕಾರ ಹೋಯಿತು. ಸೊ ಜನಪ್ರಿಯ ನಾಯಕನನ್ನು ತೆಗೆದಾಗ ಸರ್ಕಾರಗಳು ಹೋದ ಉದಾಹರಣೆಗಳು ಜಾಸ್ತಿ ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ತೆಗೆಯುವಾಗ ಹೇಗೆ ತೆಗಿತಾರೆ, ಅವರು ಎಷ್ಟು ರೆಸಿಸ್ಟೆನ್ಸ್ ತೋರಿಸ್ತಾರೆ, ಅವರು ಬೆಂಬಲಿಗರ ಅಂಬೋಣ ಏನು, ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ದಿಸ್ ಇಸ್ ವೆರಿ 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 ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ರೂಷಿಯಲ್ ಫಾರ್ ಕರ್ನಾಟಕ ಪೊಲಿಟಿಕ್ಸ್ ಅಂತ ನನಗನ್ಸುತ್ತೆ. ಆ ದೃಷ್ಟಿಯಿಂದ ನಾವು ರಾಜಕಾರಣವನ್ನು ನೋಡ್ಬೇಕು. ಸರಿ, ವಿಧಾನ ಪರಿಷತ್ ಚುನಾವಣೆಗಳು ನಡೀತವೆ, ಆದರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಈ ರಾಜಕಾರಣದ ಮೇಲೆ ಏನು ಪರಿಣಾಮ, ಅದರ ಈ ಎಲ್ಲದರ ಇಂಪ್ಯಾಕ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸ್ಮೂತ್ ಆಗೇ ಹೋಗುತ್ತಾ, ರಾಜಕಾರಣದಲ್ಲಿ ಸಾಧ್ಯತೆಗಳು ಬಹಳ ಕಮ್ಮಿ ಇದೆ. ನೋಡೋಣ ಏನಾಗುತ್ತೆ, ಟರ್ಬುಲೆನ್ಸ್ ಎಷ್ಟಾಗುತ್ತೆ. ಎಸ್ ಏನಾಗುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.